ಆ್ಯಂಡ್ ರೂಲ್ ನಂಬರ್ 10, ಕಂಫರ್ಟ್ ಝೋನಿಂದ ಹೊರಗೆ ಬರ್ರಿ. ಈ ಕಂಫರ್ಟ್ ಝೋನಲ್ಲಿ ಇದ್ದೀರಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೇಳ್ದಲ್ಲ ನಿಯರ್ಲಿ 4 lakh ರೂಪಿ ಪರ್ ಮಂತ್ ನನಗೆ ಸಂಬಳ ಇದೆ, ನಾನು 5 ಗಂಟೆಗೆ ಹೇಳ್ತೀನಿ, ಪ್ರಾಂಪ್ಟಾಗಿ ಒಪ್ಕೊಳ್ರಿ, ಇಲ್ಲಿ ಸುಳ್ಳು ಹೇಳ್ಬಾರ್ದು. 9 ಗಂಟೆಗೆ ಹೇಳೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿರಿ ನೋಡ್ರಿ. ಇದ್ದಾರೆ 9 ಗಂಟೆಗೆ ಹೇಳೋರು ಇದ್ದಾರೆ. 8 ಗಂಟೆಗೆ ಹೇಳೋರು ಕೈ ಎತ್ತಿರಿ, ಇದ್ದೀರಿ. 7ಕ್ಕೆ ಹೇಳೋರು ಕೈ ಎತ್ತಿರಿ ನೋಡ್ರಿ, ಇದ್ದೀರಿ. ಮಹಾರಾಜ ಮಹಾರಾಣಿಯರು ಇಲ್ಲೂ ಇದ್ದೀರಿ. 6ಕ್ಕೆ ಹೇಳೋರು ಕೈ ಎತ್ತಿರಿ. ಅಲ್ಲಿ ನನಗಿಂತ ಶ್ರೀಮಂತರಂತ ಆಯ್ತು ನೀವೆಲ್ಲ, ಬಿಕಾಸ್ ನೀವು ಬಿಂದಾಸ್ ಆಗಿದ್ದೀರಿ. ಕಂಫರ್ಟ್, ಆರಾಮ್, ಬಿಂದಾಸ್ ಲೈಫ್. ನಾ ಹೇಳ್ತಿರೋದಷ್ಟೇ, ಕಮ್ ಔಟ್ ಆಫ್ ದಿ ಕಂಫರ್ಟ್ ಝೋನ್. ನೀವು ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಆಫೀಸು, ಬೆಂಗಳೂರಲ್ಲಿರೋ ನನ್ನ ಆಫೀಸ್, ಗೌರ್ಮೆಂಟ್ದೇ ಆಫೀಸು, AC ಆಫೀಸ್, ಏರ್ ಕಂಡೀಷನ್, ಒಂಚೂರು ಸೆಕೆ ಹೊಡಿಯಲ್ಲ, ಒಂಚೂರು ಅದು ಇದು ಆಗಲ್ಲ. ನಾನು ರಾಯಚೂರು ಬರಬೇಕು ಅಂದರೆ 8 ಗಂಟೆ ಜರ್ನಿ ಮಾಡಬೇಕು, 8 hours ಅಲ್ಲಿಂದ ಕಾರ್ ಹೊಡ್ಕೊಂಬರ್ಬೇಕು. ಇಲ್ಲಿ AC ಇದೆ, ಅಲ್ಲಿ ಹೊರಗೆ ಹೋದ್ರೆ AC ಇಲ್ಲ, ಏನಿಲ್ಲ. ಅಲ್ಲಿ ಸೊಳ್ಳೆ ಕಚ್ತವೆ ಗೆಸ್ಟ್ ಹೌಸಲ್ಲಿ, ಅದನ್ನು ಟಾಲ್ರೇಟ್ ಮಾಡ್ಕೋಬೇಕು. ಮತ್ತೆ 8 ಗಂಟೆ ಜರ್ನಿ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. AC ಆಫೀಸ್ ಬೆಂಗಳೂರಲ್ಲಿ ಆರಾಮ್ ಕೂತ್ಕೊಂಡಿರೋದು ಮಜಾನ, ಇಲ್ಲಿ ಬಂದು ಈ ಒದ್ದಾಡೋದು ಮಜಾನ? ನಿಮ್ಮ ಪ್ರಕಾರ ಯಾವ್ದು ಮಜಾ? AC ಆಫೀಸಿರೋ ಮಜಾ. ಆ ಮಜಾ ತಗೊಳ್ತಾ ಇದ್ದಿದ್ರೆ ಈ ಮಜಾ ನನಗೆ ಸಿಕ್ತಿತ್ತಾ? ನಿಮಗೆಲ್ಲ ಕಿಂಡಲ್ ಮಾಡೋದು ಸಿಗ್ತಿರ್ಲಿಲ್ಲ. ಅಲ್ಲಿಗೆ ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಅಂದರೆ ಕಂಫರ್ಟನ್ನು ಬಿಟ್ಟು ಹೊರಗೆ ಬರ್ರಿ. ಭಾಳ ದಿನ ಬೇಕಾಗಿಲ್ಲ, ನಿಮಗೆ ಜಾಬ್ ಸಿಕ್ಕ ಮೇಲೆ ಬೇಕಾದ್ರೆ, ನಾನು ಹೈಸ್ಕೂಲ್ ಟೀಚರ್ ಆದಾಗ ಹೇಳಿದ್ನಲ್ಲ 9 ಗಂಟೆವರೆಗೂ ಮಲಗ್ತಿದ್ದೆ ಅಂತ, 10 ಗಂಟೆವರೆಗೂ ಮಲಗ್ರಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಒಂದು ಸೆಟ್ಲ್ ಆಗೋವರೆಗೂ ನೀವು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಬೇಕು, ತ್ಯಾಗ ಮಾಡಬೇಕು. ಎಲ್ಲ ಕಷ್ಟಗಳನ್ನು ಪಡೆದಾಗಲೇ ಸಕ್ಸಸ್ ಬರೋದು. ಅದೊಂದು ಸೀನ್ ಇದೆ, ಎಲ್ಲ ಸಾಧಕರು ಪುರಾಣ ಹೆಂಗಿತ್ತು ಅಂತೇಳಿ. ನೀವು ನಂಬ್ತಿರೋ ಬಿಡ್ತಿರೋ, ಕಾಟೇರ ಇಷ್ಟ ಆಯಿತು ಅನ್ಕೋತೀನಿ ನಿಮಗೆ, ಹೌದಲ್ಲ? ದಟ್ ದರ್ಶನ್ ಏಜ್ ನಿಯರ್ಲಿ 50 ವರ್ಷ. ಬಟ್ ಹಿಂಗೆ ಬರ್ತಾ ಇದ್ರೆ ಕೈಗಳೆಲ್ಲ ಹಿಂಗೆ ಕಾಣ್ತಾವಲ್ಲ, ಹೆಂಗೆ ಕಾಣಿಸ್ತದೆ ದರ್ಶನ್ ಕೈ ಅಂದರೆ, ದಿನಕ್ಕೆ 2 ಗಂಟೆ ವರ್ಕೌಟ್ ಮಾಡ್ತಾರೆ. ನಮ್ಮ ಮಹೇಶ್ ಬಾಬು ಅವರು 47, ಹೊಟ್ಟೆ ಉರಿಯತ್ತು ಮಹೇಶ್ ಬಾಬು ನೋಡಿದ್ರೆ ನನಗೆ. ಯಾಕಂದರೆ ಅವ್ರಿಗಿಂತ ಚಿಕ್ಕ ಹುಡುಗ ನಾನೇ ಆ ಪರ್ಸ್ನಾಲಿಟಿ ಇಲ್ಲ. ಅಟ್ಲೀಸ್ಟ್ ಅವ್ರ ಥರ ಶರ್ಟ್ ಹಾಕೋಣ ಅಂತ ಈ ಥರ ತೊಗೊಂಡಿರೋದು, ಡಬಲ್ ಪ್ಯಾಕೆಟು. ಗುಂಟೂರು ಕಾರಮಲ್ಲಿ ಇಂಥವೇ ಭಾಳ ಹಾಕೊಂಡ್ಯಾರವರು, ನಾವು ಹಂಗೆ ಹಾಕೋಣ ಅಂತ. ಓಕೆ, ಹೆಂಗೆ ಹೊಟ್ಟೆ ಉರಿಯುತ್ತೆ ಅಂದರೆ, ಬಿಕಾಸ್ 5 ಗಂಟೆಗೆ ಹೇಳ್ತಾರೆ. ವಿರಾಟ್ ಕೊಹ್ಲಿ ಸ್ಟಾರ್ 5 ಗಂಟೆಗೆ ಹೇಳ್ತಾರೆ. ದರ್ಶನ್ ಸ್ಟಾರ್ 5 ಗಂಟೆಗೆ ಹೇಳ್ತಾರೆ. ನಿಮ್ಗೆ ಯಾರು KGF ರಾಕಿಂಗ್ ಸ್ಟಾರ್ ಯಶ್ 5 ಗಂಟೆಗೆ ಹೇಳ್ತಾರೆ. ಜಗತ್ತಿನ ಎಲ್ಲ ಸಾಧಕರು 5-6 ಗಂಟೆಗೆ ಹೇಳ್ತಾರೆ. ಸಿದ್ದರಾಮಯ್ಯನವರು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ 5 AM ವೇಕಪ್, 5:15 ನಮಗೆ ಬೈತಾ ಇದ್ದಾರಲ್ಲಿ, ನನಗೆ ಥ್ರೆಡ್ಮಿಲ್ ಇಲ್ಲ ಅಂತ. ಥ್ರೆಡ್ಮಿಲ್ ಅಂದರೆ ವಾಕ್ ಮಾಡೋಕ್ಕೆ. ಎವ್ರಿ ಡೇ ಅರ್ಧ ಗಂಟೆ ವಾಕ್ ಮಾಡ್ತಾರೆ. ಅವ್ರ ಸ್ವಲ್ಪ ಬಾಡಿ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಹೊಟ್ಟೆಗಿಟ್ಟೆ ಇದೆ, ಐ ಆಮ್ ನಾಟ್ ಅಗ್ರಿ ದಟ್. ಆದರೂ ಫಿಟ್ನೆಸ್ಸಲ್ಲಿ ನೋ ಕಾಂಪ್ರಮೈಸ್. ನಾನು ಹುಡುಗರಿಗೆ ಹೇಳೋದಿಷ್ಟೇ, ಏನು ಫಾಲೋ ಮಾಡ್ತೀರೋ ಬಿಡ್ತೀರೋ ಹಾಳಾಗೋಗ್ಲಿ, ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಸ್ನಾನ ಮಾಡಿರಿ. ಇಲ್ಲಿ ನೀರು ಹಾಕಿದರೆ ನೀರು ತಲೆಗೆ ಹಾಕ್ತಿರಲ್ಲ, ಹಿಂಗೆ ಬರಬೇಕದು, ಹಿಂಗೆ ಬಂದು ನಿಮ್ಮ ಪಾದದ ಮೇಲೆ ಬೀಳಬೇಕು. ಅದೇನಾದರೂ ನಿಮ್ಗೆ ಹಿಂಗೆ ಬಂದು ಒಂದು 3 ಅಡಿ ಮುಂದಕ್ಕೆ ಬೀಳ್ತಾ ಇದೆ ಅಂದರೆ ಇಲ್ಲೇನೋ ಚೇಂಜ್ ಆಗಿದೆ ಅಂತ ಅರ್ಥ. ಇದು ಬೆಳೀತು ಅಂತ ಅಂದರೆ ನಿಮ್ಮ ಕೇಪಬಿಲಿಟಿ ದಮ್ ಇಲ್ಲ ಅಂತ ಅರ್ಥ. ಓಕೆ, ಸಿಂಪಲ್ ಇಷ್ಟೇ, ಸಣ್ಣ ಫಿಟ್ನೆಸ್ಗಳು. ನೀವು ಯಾರೋ ಹೀರೋನ ಆರಾಧಿಸ್ತಿರಲ್ಲ, ಈಗ ಮಹೇಶ್ ಬಾಬುರು ನೋಡಿದ್ರಿ, ನೀವು ಜಸ್ಟ್ ಫಿಲಮಲ್ಲಿ ಕುರ್ಚಿನ ಮಡ್ತಪಿಟ್ಟು ನೋಡ್ಬಿಟ್ಟು ಬರ್ತೀರಾ. ನಾವು ಅವ್ರ ಫಿಟ್ನೆಸ್ ನೋಡಿ ಹೊಟ್ಟೆ ಉರ್ಸ್ಕೊತಿರ್ತೀವಿ. ಒಂದು ಮಹೇಶ್ ಬಾಬು ಪಿಕ್ಚರ್ ನೋಡಿದಾಗ ನಂಗೆ ಹೊಟ್ಟೆ ಉರಿಯೋದು ಅವ್ನ ಫಿಟ್ನೆಸ್. ದರ್ಶನ್ದು ಅಷ್ಟು ಇಷ್ಟ ಆಗಲ್ಲ, ಬಟ್ ಕೆಲವ್ರದೆಲ್ಲ ಹಂಗೆ. ಅವ್ರು ಶಾರುಖ್ ಖಾನ್ 57 ವಯಸ್ಸು, ನನಗಿಂತ 14 ವರ್ಷ ದೊಡ್ಡವನು, 15 ವರ್ಷ. ಶಾರುಖ್ ಖಾನ್ ಹಿಂಗೆ ಶರ್ಟ್ ತೆಗೆದು ತೋರಿಸಿದ್ರೆ ಟಕ ಪ್ಯಾಕ್ ಬರ್ತವೆ, ನಮ್ದು ಒಂದೇ ಒಂದು ಪ್ಯಾಕು, ಸಿಂಗಲ್ ಪ್ಯಾಕು. ಏನಿದು ಪರಿಸ್ಥಿತಿ? ಹಿಂಗಿರಬಾರ್ದು. ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿರಿ.